ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೆಯ ಅಂಗವಾಗಿ ಪತ್ರಿಕೆ ಸಹಿತ ಮಾಧ್ಯಮಗಳನ್ನು ಗುರುತಿಸಲಾಗ್ತಾ ಇದೆ. ಮಾಧ್ಯಮಗಳಿಗೆ ಮಹತ್ವದ ಜವಾಬ್ದಾರಿ ಕೂಡ ಇದೆ. ಇತ್ತೀಚಿನ ದಿನ ಮಾಧ್ಯಮಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನೇ ವೈಭವೀಕರಣ ಮಾಡುವ ಪ್ರಕ್ರಿಯೆ ಮಾಧ್ಯಮ ಲೋಕದಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಉತ್ತಮ ಸಂಗತಿಗಳನ್ನು ಕೂಡ ವೈಭವೀಕರಿಸುವ ಕಾರ್ಯ ನಡೆಯಬೇಕು. ಮಾಧ್ಯಮಗಳು ಸತ್ಯ ಶೋಧನೆಗೆ ಒತ್ತು ನೀಡಬೇಕು ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ, ಉಪನ್ಯಾಸ, ಬಿಟಿ ರಂಜನ್ ಪ್ರಶಸ್ತಿ ಪ್ರದಾನ ಮತ್ತು ಸಾಧಕರ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಎಷ್ಟು ಮುಖ್ಯವೋ ನಾಲ್ಕನೇ ಅಂಗವಾಗಿರುವಂತಹ ಪತ್ರಿಕಾ ರಂಗವೂ ಅಷ್ಟೇ ಮುಖ್ಯವಾಗಿರುವಂಥದ್ದು. ಉಳಿದೆಲ್ಲ ಅಂಗಗಳನ್ನು ಪ್ರಶ್ನಿಸುವ, ತಿದ್ದುವ ಶಕ್ತಿ, ಅವಕಾಶ ಮಾಧ್ಯಮಗಳಿಗಿದೆ ಎಂದು ಹೇಳಿದರು. ಅಭಿವೃದ್ಧಿ ರಾಜಕಾರಣ ಚರ್ಚೆಯಾಗಲಿ, ಧರ್ಮ ರಾಜಕಾರಣ ಚರ್ಚೆಯಾಗಬಾರದು. ಪುತ್ತೂರಿನ ಸಮಗ್ರ ಅಭಿವೃದ್ಧಿಗಾಗಿ ನಾನು ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿದ್ದೇನೆ. ಪುತ್ತೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಲಿಕ್ಕಿದೆ. ಆಮೇಲೆ ಇಲ್ಲಿ ಸುಮಾರು 25,000 ಜನರಿಗೆ ಪ್ರತ್ಯೇಕ ಮತ್ತು ಪರೋಕ್ಷ ಉದ್ಯೋಗ ಕೂಡ ಸಿಗಲಿಕ್ಕಿದೆ. ಪುತ್ತೂರು ಮೆಡಿಕಲ್ ಕಾಲೇಜನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿ ಪುತ್ತೂರಿನಲ್ಲಿ ಶಾಂತಿಯುತ ವಾತಾವರಣ ಇದೆಯಾ ಎಂದು ನೋಡ್ತಾನೆ. ಇಲ್ಲಿನ ಶಾಂತ ವಾತಾವರಣವನ್ನು ನಾವೇ ಕೆಡಿಸ್ತಾ ಹೋದರೆ ಹೇಗೆ ಇಲ್ಲಿಗೆ ನಾಡಿನ ಮೂಲೆ ಮೂಲೆಗಳಿಂದ ಮೆಡಿಕಲ್ ವಿದ್ಯಾರ್ಥಿಗಳು ಬರಲು ಸಾಧ್ಯ? ಭವಿಷ್ಯದ ಸುಂದರ ಪುತ್ತೂರು ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾಲು ಕೂಡ ಇದೆ ಎಂದು ಹೇಳಿದರು. ಪುತ್ತೂರು ಪತ್ರಿಕಾ ಭವನ ಕಟ್ಟಡದ ಮೂಲ ಸೌಕರ್ಯ ಹೆಚ್ಚಿಸಲು ಅನುದಾನ ಮಂಜೂರು ಮಾಡಲಾಗಿದೆ. ಕಾಮಗಾರಿ ಆರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಪುತ್ತೂರು ಪತ್ರಕರ್ತರು ಉತ್ತಮ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲು ಸಾಧ್ಯವಿದೆ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಅನುದಾನ ನೀಡುವುದಾಗಿ ಶಾಸಕರು ಭರವಸೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಪುತ್ತೂರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಅಜಯ್ ಶಾಸ್ತ್ರಿ ಅವರು ಆಧುನಿಕ ಮಾಧ್ಯಮ ಕ್ಷೇತ್ರದಲ್ಲಿ ಎಐ ತಂತ್ರಜ್ಞಾನ ಎಂಬ ವಿಷಯದಲ್ಲಿ ಉಪನ್ಯಾಸವನ್ನು ನೀಡಿದರು. ಇನ್ನು ಪತ್ರಿಕಾ ವಿತರಣೆ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸ್ತಾ ಇರುವ ಇಬ್ರಾಹಿಂ ನೆಕ್ಕಿಲಾಡಿ ಅವರನ್ನ ಸಂಘದ ಪರವಾಗಿ ಶಾಸಕ ಅಶೋಕ್ ರೈ ಸನ್ಮಾನಿಸಿದರು. ರಾಜೇಶ್ ಪಟ್ಟೆ ಸನ್ಮಾನ ಪತ್ರ ವಾಚಿಸಿದರು. ಇನ್ನು ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಬಿಟಿ ರಂಜನ್ ಅವರ ಹೆಸರಿನಲ್ಲಿ ಈ ವರ್ಷ ಸ್ಥಾಪಿಸಲಾದ ಬಿಟಿ ರಂಜನ್ ಪ್ರಶಸ್ತಿ 2026 ಬೆಳ್ತಂಗಡಿಯ ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರ ಅರವಿಂದ್ ಹೆಬ್ಬಾರ ಮುಂಡಾಜಿ ಅವರಿಗೆ ಶಾಸಕ ಅಶೋಕ್ ರೈ ಪ್ರದಾನ ಮಾಡಿದರು. ಪತ್ರಿಕಾ ಕ್ಷೇತ್ರದಲ್ಲಿ ವರದಿಗಾರರು ಹಾಗೂ ಸಂಪಾದಕೀಯ ಮಂಡಳಿ ಎಷ್ಟು ಮುಖ್ಯವೋ ಪತ್ರಿಕಾ ವಿತರಕರು ಕೂಡ ಅಷ್ಟೇ ಮುಖ್ಯ. ಪ್ರತಿದಿನ ಮುಂಜಾನೆ ಓದುಗರ ಕೈಗೆ ಬರಬೇಕಿದ್ದ ಶೈಕ್ಷಣಿಕ ಸಾಧನೆಯೊಂದಿಗೆ ಜನಮೆಚ್ಚುಗೆ ಗಳಿಸಿದ ಶ್ರೀನಿಕಾರ ಸಿಎಚ್ ಅವರಿಗೆ ಗೌರವದಿಂದ ಸಲ್ಲಿಸುವ ಅಭಿನಂದನಾ ಪತ್ರ. ಪುತ್ತೂರು ತಾಲೂಕಿನ ಕೆದಂಬಾಡಿ ಗ್ರಾಮದ ಚಾವಡಿ ಹೊಸಮನೆ ನಿವಾಸಿಯಾಗಿರುವ ಹಿರಿಯ ಪತ್ರಕರ್ತ ಕರುಣಾಕರ್ ರೈ ಸಿಎಚ್ ಮತ್ತು ಜ್ಯೋತಿಕೆ ರೈ ದಂಪತಿಯ ಪುತ್ರಿ ಶ್ರೀನಿಕಾರ ರೈ ಸಿಎಚ್ ಆದ ತಾವು ನರಿಮೊಗರು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೆರೆಗಡೆ ಹೊಂದಿದ್ದೀರಿ. ನಿಮ್ಮ ಈ ಸಾಧನೆಯನ್ನು ಗಮನಿಸಿ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ತಮ್ಮನ್ನ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಭಾರತದಲ್ಲಿ ಮೊದಲ ಪತ್ರಿಕೆ ಪಿಗ್ಗೀಸ್ ಬೆಂಗಾಲ್ ಇದನ್ನು ಜೇಮ್ಸ್ ಅಗಸ್ಟನ್ ಅವರು 1980 ಜನವರಿ 29 ಆರಂಭ ಮಾಡಿದ್ದಾರೆ. ಮಾಧ್ಯಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಯಾಕಂತೇಳಿದ್ರೆ ನೀವೆಲ್ಲ ನಮ್ಮಿಂದ ಜಾಸ್ತಿ ತಿಳಿದವರಿದ್ದಾರೆ. ದೇಶದಲ್ಲಿ 3 ಅಂಗಗಳಿವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಲ್ಲಿ ನಾವು ಕಾನೂನುಗಳನ್ನು ಮಾಡುವವರು ನಾವೇ, ನಮ್ಮನ್ನು ತಿದ್ದುವವರು ನೀವೇ. ನಾವು ಅತ್ಯಂತ ಹತ್ತಿರ ಸಂಬಂಧದಲ್ಲಿ ಇರುವವರು. ಶಾಸಕಾಂಗ ಮಾಡಿದ್ದನ್ನು ಇಂಪ್ಲಿಮೆಂಟೇಷನ್ ಮಾಡಿದವರು ಕಾರ್ಯಾಂಗ. ಶಾಸಕಾಂಗ, ಕಾರ್ಯಾಂಗ ಎರಡೂ ಮಾಡಿದಲ್ಲಿ ತಪ್ಪು ಮಾಡಿದ್ದನ್ನು ಸರಿ ಮಾಡಲಿಕ್ಕೆ ನ್ಯಾಯ ಕೊಡುವವರು ನ್ಯಾಯಾಂಗ. ಅದು ಬಿಟ್ಟರೆ 4ನೇ ರಂಗ ಪತ್ರಿಕಾ ರಂಗ. ಈ ಎಲ್ಲರನ್ನು ಸರಿಪಡಿಸಿಕೊಂಡು ಅವರ ತಪ್ಪು ಸರಿಗಳನ್ನು ಸಮಾಜಕ್ಕೆ ಹೇಳುವಂಥದ್ದು ನಾವು ಪತ್ರಿಕಾ ರಂಗ ಅಂತ ಹೇಳ್ತೇವೆ. ಇವತ್ತು ಈಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ನಮ್ಮ ಆತ್ಮೀಯರು ಹೇಳಿದರು, ಇವತ್ತು ಪತ್ರಿಕೆಗಳನ್ನು ವಿತರಣೆ ಮಾಡಲಿಕ್ಕೆ ನಮಗೆ ಜನಗಳು ಸಿಗ್ತಾ ಇಲ್ಲ. ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಆಗಿದೆ, ನಿಮಗೆ ಗೊತ್ತಿದೆ. ಇವಾಗ ಇಲ್ಲಿ ಯಾವುದೇ ಒಂದು ವಿಚಾರಗಳು ನಡೆದ 2 ನಿಮಿಷದಲ್ಲಿ ತಪ್ಪು ಸುದ್ದಿಗಳು ಆದಷ್ಟು ಬೇಗ ಓಡುತ್ತವೆ, ಸತ್ಯ ಸುದ್ದಿಗಳು ಸ್ವಲ್ಪ ನಿಧಾನವಾಗಿ ಓಡುತ್ತವೆ. ತಪ್ಪು ಸುದ್ದಿಗಳನ್ನು ಪ್ರಚಾರ ಮಾಡುವಲ್ಲಿ ಜನಗಳು ಕೂಡ ಆಸಕ್ತರಾಗಿರ್ತಾರೆ. ಒಳ್ಳೆಯ ಸುದ್ದಿಗಳನ್ನು ಇಷ್ಟೇ ಮಾಡಿದ್ದಾನು ಅಲ್ಲೇ ಬಿಡುವವರು ತುಂಬ ಜನ ಇರ್ತಾರೆ. ಇದು ಸಮಾಜದಲ್ಲಿರುವಂಥ ವಿಚಾರ.
ನಾವೀಗ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಅದಕ್ಕೆ ಇಷ್ಟೇ ಜಾಗ ಚಿಕ್ಕದು, ಏನಾದರೂ ಒಂದು ತಪ್ಪು ಬಾಯಿಯಿಂದ ಹೊರಗೆ ಬಂತಂದ್ರೆ ಇಷ್ಟು ಜಾಗ ಅದನ್ನು ಪ್ರಚಾರ ಮಾಡೋರು ಹಾಗೇನೆ, ಅದನ್ನು ಬಾಯಿ ಬಿಟ್ಟು ಕಣ್ಣು ಬಿಟ್ಟು ನೋಡುವವರು ಜಾಸ್ತಿ. ದೊಡ್ಡದೇನಾದ ಆದರೆ ಅದನ್ನ ಇದಿಷ್ಟೇನ ಅಂತ ಬಿಡುವವರು ಜಾಸ್ತಿ. ಸಮಾಜದಲ್ಲಿ ಪರಿಸ್ಥಿತಿ ಆ ರೀತಿಯಲ್ಲಿ ಇದೆ. ನಾನು ಹೇಳುವಂಥದ್ದು ನಮ್ಮನ್ನೆಲ್ಲ ತಿದ್ಲಿಕ್ಕೆ ಇರುವಂಥವ್ರು. ಈಗ ನಮ್ಮ ತಪ್ಪನ್ನು ಕೂಡ ನಾವು ಮನುಷ್ಯ ಯಾವಾಗಲೂ ಅವನು ಮಾಡೋದು ಎಲ್ಲ ಸರಿ ಅಂತ ಹೇಳಿ ಅವನು ಸರಿ ಮಾಡುವಂಥದ್ದು. ಅವನ ತಪ್ಪು ಅವನಿಗೆ ಗೊತ್ತಾಗುವುದಿಲ್ಲ. ಅವನ ತಪ್ಪನ್ನು ತಿದ್ದುವಂಥವನು ನಾವು ಪತ್ರಿಕೆಯಲ್ಲಿ, ನಾವು ಬೆಳಿಗ್ಗೆ ಎದ್ದು ರಾಜಕೀಯದವರು ಫಸ್ಟ್ ಪತ್ರಿಕೆಯನ್ನು ಓದುವುದು ಯಾಕೆ ಅಂತ, ಇವತ್ತು ಕೂಡ ಪ್ರಿಂಟ್ ಮೀಡಿಯಾವನ್ನು ಓದುವವರು ರಾಜಕೀಯದವರು ಬಿಡುವುದೇ ಇಲ್ಲ. ಬಾಕಿಯವರು ಅದನ್ನು ಓದೋದ್ರಿಂದ ರಾಜಕೀಯಕ್ಕೆ ಸಂಬಂಧಪಟ್ಟಂಥವರು ಯಾರು ಅದನ್ನು ಬಿಡುವುದೇ ಇಲ್ಲ ಓದುತ್ತಾರೆ. ನಾನು ಈಗ ಬೆಳಿಗ್ಗೆ ಎದ್ದು 2-3 ಪತ್ರಿಕೆಯನ್ನು ಓದಿ ಹೊರಗೆ ಬರುವುದು, ಒಂದು ಸುದ್ದಿ ವಿಷಯ ಇರ್ತದೆ, ಎಲ್ಲಿ ಹೋದರೂ ಅದನ್ನು ಅಲ್ಲಿ ಓದುವುದನ್ನು ಮಾಡ್ತಾರೆ. ಯಾಕಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಬೆಳಿಗ್ಗೆ ಎದ್ದು ಬ್ಯಾಂಗ್ಳೂರಿಗೆ ಹೋದರೆ ವೆಬ್ ನ್ಯೂಸ್ ಎಲ್ಲ ಅದನ್ನು ಓದುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಇದರಲ್ಲಿ ನಮ್ಮನ್ನು ಆದಷ್ಟು ನಮ್ಮ ಸಮಾಜಕ್ಕೆ, ಬರೀ ರಾಜಕೀಯಕ್ಕೆ ಅಂತಲ್ಲ, ಸಮಾಜವನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಇವತ್ತು ಪತ್ರಿಕಾ ರಂಗ ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇಲ್ಲಂತಾದರೆ ಅವರವರು ಮಾಡುವ ತಪ್ಪು ಖಂಡಿತ ಅವರಿಗೆ ಗೊತ್ತಾಗುವಂಥದ್ದಾಗಲಿ. ನಮಗೆ ಬೇಜಾರಾಗ್ತದೆ ಕೆಲವು ವಿಚಾರಗಳೆಲ್ಲ. ಪುತ್ತೂರಿನ ಅಭಿವೃದ್ಧಿಗೆ ನಿಮ್ಮೆಲ್ಲ ಸಹಕಾರಗಳು ಕೂಡ ಬೇಕಾಗ್ತದೆ. ಇವತ್ತು ಬೇಕಾದಷ್ಟು ಅಭಿವೃದ್ಧಿಗಳು ಕೂಡ ಆಗಬೇಕಿದ್ರೆ ಪತ್ರಿಕಾ ರಂಗದ ಸಹಕಾರ ಇಲ್ಲದೆ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯದವರು ಇಲ್ಲದ ಜನಪ್ರತಿನಿಧಿಗಳು ತಾವು ಹೇಳಿದ ಮಾತಿಗೆ ಬೆಲೆ ಕೊಡುವಂಥದ್ದು ಕಡಿಮೆ. ಜನಪ್ರತಿನಿಧಿಗಳ ಮಾತುಗಳು ವೇದಿಕೆಗೆ ಮಾತ್ರ ಸೀಮಿತ ಆಗಿರುವಂಥದ್ದನ್ನು ನಾನು ಕಂಡುಕೊಂಡು ಬಂದಿರುವಂಥ ವಿಷಯ. ಆ ವೇದಿಕೆಗೆ ಆ ಸಮಯಕ್ಕೆ ಮಾತ್ರ ಆ ಮಾತುಗಳು ಸೀಮಿತ ಆಗಿರ್ತದೆ. ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವವರು ಯಾರಿಲ್ಲ. ವೇದಿಕೆ ಬಂದಾಗ ನಾವು ಒಂದಷ್ಟು ಸುಳ್ಳುವಾಣಿಯನ್ನು ಬಿಟ್ಟು ನಾವು ಚಪ್ಪಾಳೆಯನ್ನು ತಗೊಂಡು ಹೊರಗೆ ಹೋಗ್ತೇವೆ. ಆದರೆ ಬಿಟ್ಟಂತ ಏನು ಮಾತಾಡಿದ್ದೀವಿ ಸುಳ್ಳುಗಳು, ಅದನ್ನು ಪುನಃ ಅವರಿಗೆ ಮರುಕಳಿಸುವಂಥದ್ದು, ಅವರಿಗೆ ನೆನಪು ಮಾಡುವಂಥ ಕೆಲಸವನ್ನು ಬಹುಶಃ ಪತ್ರಿಕಾ ರಂಗ ಮಾಡುವ ಮುಖಾಂತರ ಅವರ ಕಿವಿಯನ್ನು ಕೂಡ ಹಿಂಡುವಂಥ ಕೆಲಸವನ್ನು ಮಾಡ್ತದೆ ಅಂತ ನನ್ನ ಅನಿಸಿಕೆ. ಈ ರೀತಿಯ ವ್ಯವಸ್ಥೆಗಳು ಒಬ್ಬರನ್ನು ತಿದ್ದುಕೊಳ್ಳುವಂಥ ಕೆಲಸಗಳು ಮಾಡುವ ಅವಶ್ಯಕತೆ ಇದೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದರು, ನಾವು ಮೇಲ್ಗಡೆ ಒಂದು ಕಟ್ಟಡವನ್ನು ಮಾಡ್ತಾ ಇದ್ವಿ, ಇದಕ್ಕೆ ವ್ಯವಸ್ಥಿತ ರೀತಿಯಾಗಿ. ಬಹುಶಃ ಕಳೆದ ಬಾರಿ ಕೂಡ ಮೇಲ್ಗಡೆನೇ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಬೇರೆ ಹಾಲಲ್ಲೇ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ನನ್ನ ಶಾಸಕರ ನಿಧಿಯಿಂದ ಸುಮಾರು 8,80,000 ರೂಪಾಯಿಗಳ ಅನುದಾನವನ್ನು ಮೇಲ್ಗಡೆಗೆ ಕೊಟ್ಟಿದೆ. ಅದನ್ನು ವ್ಯವಸ್ಥಿತ ರೀತಿಯನ್ನಾಗಿ ಮಾಡಿ, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನಗಳು ಬೇಕಿದ್ರೆ ನಾನು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ, ನಾನು ಅಂತ ಕೊಡುವುದಲ್ಲ, ಶಾಸಕರ ನಿಧಿಯಲ್ಲಿ ನೀವೆಲ್ಲ ಟ್ಯಾಕ್ಸ್ ಕಟ್ಟಿದ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನೀವೆಲ್ಲ ನನಗೆ ಅಧಿಕಾರ ಕೊಟ್ಟಿದ್ದೀರಿ. ನಾವು ಹೇಳೋದು ನಾವೇ ಕೊಟ್ಟದ್ದು. ಶಿವಕರಲ್ಲಿ ಎಸ್ಟೇಟಿಂದ ತಂದು ಕೊಟ್ಟದ್ದಲ್ಲ, ಸರ್ಕಾರದಿಂದ ಬರುವ ಹಣವನ್ನು ಹಂಚುವಂಥ ಕೆಲಸ ಎಲ್ಲೆಲ್ಲಿಗೆ ಹಂಚಿಕೆ ಕೊಡೋದು ಜವಾಬ್ದಾರಿಯನ್ನು ಕೊಟ್ಟದರಿಂದ ಅದನ್ನು ಎಲ್ಲಿ ಉಪಯೋಗ ಆಗ್ತದೆ ಅಲ್ಲಿ ಹಂಚುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನಿಮ್ಮ ಸಹಕಾರವನ್ನು ಮುಂದಿನ ದಿವಸಗಳಲ್ಲಿ ಬಯಸುತ್ತೇನೆ. ಯಾಕಂತ ಹೇಳಿದ್ರೆ ಪುತ್ತೂರಿನ ಅಭಿವೃದ್ಧಿಗಳಾಗಬೇಕು. ರಾಜಕೀಯದವರು ನಿಮಗೆ ವಿದ್ಯಮಾನಗಳು ಗೊತ್ತಿದೆ, ಅಭಿವೃದ್ಧಿಯ ಜೊತೆ ರಾಜಕೀಯ ಹೋಗಬೇಕು ಅಂತ ನನ್ನ ಕನಸು. ಧರ್ಮದ ಜೊತೆ ಹೋಗ್ತಾ ಇರುವುದು ನಿಮಗೆಲ್ಲ ಗೊತ್ತಿದೆ. ಯಾಕಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನಸಿನ ಕೂಸು ಯಾವುದಂತ ಹೇಳಿದ್ರೆ ಮೆಡಿಕಲ್ ಕಾಲೇಜು, ಆನಂತರ ವಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ. ಇಲ್ಲಿ ಎಷ್ಟೋ ಒಂದು 20-25,000 ಜನರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇಲ್ಲಿ ಕೆಲವು ಕ್ಷುಲ್ಲಕ ಕೆಲವು ವಿಚಾರಗಳು ನಡೆದರು. ಮುಂದೆ ಇಲ್ಲಿ ಬರುವಂಥ ಮಕ್ಕಳಿಗೆ ಅದು ತೊಂದರೆ ಆಗಬಾರ್ದು. ಇಲ್ಲಿ ಬರುವವರು ನಾನು ಪುತ್ತೂರಲ್ಲಿ ಸೀಟ್ ತಗೊಳ್ಬೋದಾ, ಪುತ್ತೂರಲ್ಲಿ ನನ್ನ ವಿದ್ಯಾಭ್ಯಾಸ ಸುರಕ್ಷಿತನ ಅನ್ನುವ ಪ್ರಶ್ನೆಗೆ ನಾವು ನಾಂದಿ ಆಗಬಾರ್ದು ಅಂತ ನನ್ನ ವಿಚಾರ.
ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು. ಅಶೋಕ್ ರೈ ಎಷ್ಟು ದಿವಸ ಶಾಸಕರಾಗಿರ್ತಾರೆ, ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಏನು ವಿಚಾರಗಳು ಬೇಡ. ನಮ್ಮ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಮಕ್ಕಳಿಗೆ ಒಬ್ಬ ಕಂಪ್ಲೀಟ್ ಮನುಷ್ಯ ಏನಂತ ಹೇಳಿದ್ರೆ ಅವನಿಗೆ 3 ವಿಚಾರಗಳು ಬೇಕಂತ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿದ ಕೂಡಲೇ ಅವನಿಗೆ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಕ್ಕಿದ ಕೂಡಲೇ ಅವನ ಜೀವನ ಪರಿಪೂರ್ಣ ಆಗ್ತದೆ. ಅವನಿಗೆ ಬೇಕಾಗುವಂಥ ಎಲ್ಲ ವಿಚಾರ, ಕುಟುಂಬದಿಂದ ಹಿಡಿದು ಎಲ್ಲ ವಿಚಾರಗಳು ಅಭಿವೃದ್ಧಿ ಆಗ್ತದೆ. ಆನಂತರ ಒಳ್ಳೆಯ ಆಸ್ಪತ್ರೆಯ ವ್ಯವಸ್ಥೆ, ಇದು 3 ನಮ್ಮ ಕಲ್ಪನೆ. ಅದಕ್ಕೆ ಪೂರಕವಾಗಿ ನಡಿಬೇಕಿದ್ರೆ ನಮ್ಮ ಪುತ್ತೂರಿನ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಇವತ್ತು ಮೆಡಿಕಲ್ ಕಾಲೇಜ್ ಬಂದ ಸುಮಾರು 25,000 ಜನರಿಗೆ ಇಲ್ಲಿ ಮಕ್ಕಳು ಇಲ್ಲಿ ಬರ್ತಾರೆ. ಒಂದು 10-12 ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಉದ್ಯೋಗ ಸೃಷ್ಟಿ ಆಗುವಂಥದ್ದು ಮತ್ತು ಬರುವಂಥವರಿಗೆ ಎಲ್ಲಿ ಕೂಡ ಇಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರು, ಬಾಕಿದ್ದು ಎಲ್ಲದನ್ನು ಒದಗಿಸುವಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರಗಳು ಬೇಕು. ನಾವು ತಪ್ಪಿ ನಡೆದರೆ ನಮ್ಮನ್ನು ಕೂಡ ತಿದ್ದುವಂಥ ಕೆಲಸವನ್ನು ಮಾಡಿ, ಒಳ್ಳೆಯ ಕೆಲಸಕ್ಕೆ ನಿಮ್ಮ ಸಹಕಾರಗಳು, ಮಾರ್ಗದರ್ಶನವೂ ಇರಲಿ. ನಾವು ಕೂಡ ನಿಮ್ಮ ಮಾಡುವಂಥ ಎಲ್ಲ ಕೆಲಸಗಳಿಗೆ ಕೂಡ ಪೂರಕವಾಗಿ ಸ್ಪಂದಿಸಿ ಈ ಪುತ್ತೂರಿನಲ್ಲಿ ಅಭಿವೃದ್ಧಿ ಪಥದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಮುಂದೆ ತಗೊಂಡು ಹೋಗುವಂಥ ಜವಾಬ್ದಾರಿ ನಮಗೆ, ನಿಮಗೆ ಎಲ್ರಿಗಿದೆ ಅನ್ನೋ ಮಾತನ್ನು ಹೇಳಿ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದಿದ್ರಿ. ಅತ್ಯಂತ ಸಂತೋಷ ಆಗಿದೆ. ನನಗೆ ಇನ್ನಷ್ಟು ಕಾಲ 11 ಗಂಟೆಗೆ ನಾನು ಇಲ್ಲಿಂದ ಹೊರಡಬೇಕಿತ್ತು. 11:15 ಆಗ್ತಾ ಬಂದಿದೆ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ನನಗೆ ಅನುವು ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಆರಂಭದಲ್ಲಿ ಮಾಡೋಣ. ಬುದ್ಧಿಶಕ್ತಿ, ಒಂದು ಹುಟ್ಟಿದಂತಹ ಮಗು ಬುದ್ಧಿಶಕ್ತಿಯನ್ನು ಹೇಗೆ ಪಡ್ಕೊಳ್ತಾರೆ ಅಂತ ನೋಡಿದ್ರೆ, ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಪ್ಪ ಅಮ್ಮ ಹೇಗೆ ತನ್ನ ಜೊತೆ ನಡ್ಕೊಳ್ತಾರೆ ಅನ್ನೋದನ್ನ ಅದು ನೋಡಿ 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 ಬುದ್ಧಿಶಕ್ತಿಯನ್ನು ಅದು ಕಲಿತಾ ಹೋಗ್ತದೆ. ತಪ್ಪುಗಳನ್ನು ಮಾಡ್ತದೆ, ಬೀಳ್ತದೆ, ಏಳ್ತದೆ, ಎದ್ದು 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 ಬುದ್ಧಿಶಕ್ತಿಯನ್ನು ಕಲಿತದೆ. ಹಾಗೇನೆ ನಾವು ಯೂಸ್ ಮಾಡುವಂತಹ ಮೆಷಿನ್ಸ್, ಇದು ಕೂಡ ಈಗಿನ ಒಂದು 5-6 ವರ್ಷಗಳಿಂದ ಬುದ್ಧಿಶಕ್ತಿಯನ್ನು, ನಮ್ಮ ತಲೆಯಲ್ಲಿ ಏನು ಬುದ್ಧಿಶಕ್ತಿ ಇದೆ, ಇಂಟೆಲಿಜೆನ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡಿಕೊಳ್ಳುವಲ್ಲಿಗೆ ಬಂದಿರುವಂತಹ ಈ ಒಂದು ಕಾಲ. ಬೇರೆ ಬೇರೆ ವಿಷಯಗಳ ಮೂಲಕ ಈ ಮೆಷಿನ್ಗಳು, ನಾವು ಯೂಸ್ ಮಾಡುವಂತಹ ಸ್ಮಾರ್ಟ್ ವಾಚ್ ಇರ್ಬೋದು, ನಮ್ಮ ಕಿಸಲ್ಲಿರುವ ಸ್ಮಾರ್ಟ್ ಫೋನ್ ಇರ್ಬೋದು, ನಾವು ಯೂಸ್ ಮಾಡುವ ಲ್ಯಾಪ್ಟಾಪ್ ಇರ್ಬೋದು, ನಾವು ಯೂಸ್ ಮಾಡುವ AC ಇರ್ಬೋದು, ನಮ್ಮ ಕಾರುಗಳಿರ್ಬೋದು, ಎಲ್ಲವೂ ಕೂಡ ಸ್ಮಾರ್ಟ್ ಆಗ್ತಾ ಆಗ್ತಾ ಬುದ್ಧಿಶಕ್ತಿಯನ್ನ ಬೆಳೆಸ್ಕೊಳ್ತಾ ಈ ಆರ್ಟಿಫಿಷಿಯಲ್ ಕೃತಕ ಬುದ್ಧಿಶಕ್ತಿಯನ್ನ ನಾವು ಪತ್ರಕರ್ತರಾಗಿ ಹೇಗೆ ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬಹುದು. ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಇರುವವರು, ಪ್ರತಿನಿತ್ಯ ನಮ್ಮದಾದಂಥ ಕೆಲವೊಂದು ರುಟೀನ್ ಕೆಲಸಗಳಿರ್ತವೆ. ಸುದ್ದಿಯನ್ನ ಸಂಗ್ರಹ ಮಾಡುವಂಥದ್ದು, ಅದನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡು ಚೆನ್ನಾಗಿ ಒಂದು ರಿಪೋರ್ಟ್ ಬರೆಯುವಂಥದ್ದು, ಆ ರಿಪೋರ್ಟನ್ನು ಬರೆದು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡುವುದು. ಇದು ನಾವು ರುಟೀನ್ ಆಗಿ ಮಾಡುವಂಥ ಕೆಲವು ಕೆಲಸಗಳು. ಈ ಕೆಲಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ನಾವು ಬಳಸಿಕೊಳ್ಳುವ ಮುಖಾಂತರ ನಮ್ಮ ಪ್ರೊಡಕ್ಟಿವಿಟಿಯನ್ನು, ನಮ್ಮ ಕೆಲಸದ ಉತ್ಪಾದಕತೆಯನ್ನು, ನಮ್ಮ ಕೆಲಸದ ವೇಗವನ್ನು ನಾವು ಹೆಚ್ಚು ಮಾಡಿಕೊಡ್ಬೋದು. ಹೇಗೆ ಮಾಡಿಕೊಡ್ಬೋದು ಅಂತಂದರೆ, ಕೆಲವೊಂದು ಟೂಲ್ಗಳಿದ್ದಾವೆ. ಆ ಟೂಲ್ಗಳನ್ನು ಬಳಕೆ ಮಾಡುವ ಮೂಲಕ ನಾವೇನು ಮಾಡ್ಬೋದು, ನಾವು ಬರೆದಂತಹ ಲೇಖನದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ, ಗ್ರಾಮರ್ ಮಿಸ್ಟೇಕ್ಸ್ ಇದೆಯಾ ಚೆಕ್ ಮಾಡ್ಬೋದು. ಇದು ಬೇಸಿಕ್ ಅನ್ನು ಹೇಳ್ತಾ ಇದ್ದೇನೆ. ಇನ್ನು ಮುಂದುವರೆದು ನಾವು ಬರೆದಂತಹ ಆರ್ಟಿಕಲನ್ನು, ಲೇಖನವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಾ, ಈಗಿನ ಜನರೇಷನ್ಗೆ ತಕ್ಕ ಹಾಗೆ ಇನ್ನಷ್ಟು ಕ್ಯಾಚಿಯಾಗಿ ಮಾಡಬಹುದಾ, ಇದನ್ನು ಕೂಡ ನಮ್ಮ ಈ ಕೆಲವು AI ಟೂಲ್ಗಳ ಮೂಲಕ ನಾವು ಮಾಡಬಹುದಾಗಿದೆ. ಯಾವುದೋ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು, ಅದು ಇಂಗ್ಲೀಷಲ್ಲಿ ಬಂದಿದೆ, ಹಿಂದಿಯಲ್ಲಿ ಬಂದಿದೆ, ಅದನ್ನು ನಾನು ಕನ್ನಡದಲ್ಲಿ ತರಬೇಕು, ಅದನ್ನು ಕನ್ನಡದಲ್ಲಿ ಪರಿಣಾಮಕಾರಿಯಾಗಿ ಟ್ರಾನ್ಸ್ಲೇಷನ್ ಮಾಡಬಹುದಾ, ಮಾಡಬಹುದು. ನಾವು ಮ್ಯಾನುವಲ್ ಆಗಿ ಮಾಡ್ತೇವೆ ಅಂತಂದ್ರೆ ಈ ಎಲ್ಲ ಕೆಲಸಗಳಿಗೆ ಒಂದು ರಿಪೋರ್ಟ್ ಅನ್ನು ಬರಲಿಕ್ಕೆ ಒಂದು 1/2-3/4 ಗಂಟೆ ಬೇಕು ಅಂತಿದ್ರೆ, ಟ್ರಾನ್ಸ್ಲೇಷನ್ ಆರ್ಟಿಕಲ್ನ ಚೆನ್ನಾಗಿ ಮಾಡುವಂಥದ್ದು ಇದೆಲ್ಲವನ್ನ 5-10 ಸೆಕೆಂಡಲ್ಲಿ AI ನಮಗೆ ಮಾಡಿಕೊಡುತ್ತೆ. ಆದರೆ ಯಾವತ್ತೂ ಕೂಡ ಒಬ್ಬ ಮನುಷ್ಯನ ಅನುಭವವನ್ನ, ಅವನ ಸೃಜನಶೀಲತೆಯನ್ನ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕೆಲಸವನ್ನ ಇನ್ನಷ್ಟು ವೇಗವಾಗಿ ಮಾಡೋದಕ್ಕೆ AI ಮೂಲಕ ನಾವು ಬೇರೆ ಬೇರೆ ಟೂಲ್ಗಳನ್ನು ಉಪಯೋಗ ಮಾಡಿಕೊಳ್ಳಬಹುದು. ನಾವು ಬರೆದಂತಹ ಒಂದು ಹೆಡ್ಲೈನ್,
ಕ್ಷಮಿಸಿ, ಒಂದು ಲೇಖನ, ಅದಕ್ಕೆ ಒಂದು ಒಳ್ಳೆಯ ಶೀರ್ಷಿಕೆಯನ್ನ, ಹೆಡ್ಲೈನ್ ಅನ್ನ, ಒಂದು ಕ್ಯಾಚಿ ಹೆಡ್ಲೈನ್ ಅನ್ನ ನಾವು ಕೊಡೋ ಪ್ರಯತ್ನವನ್ನು AI ಮೂಲಕ ಮಾಡಬಹುದು. ಲೇಖನ ನನಗೆ ಬರೀಬೇಕು ಅಂತಿದೆ, ನನಗೆ ಯಾವುದೇ ಟೂಲ್ಗಳ ಅವಶ್ಯಕತೆ ಇಲ್ಲ, ನನ್ನಲ್ಲಿ ಆಸಕ್ತಿ ಇದೆ, ಆದರೆ ಅದನ್ನು ಒಂದು ಕ್ಯಾಚಿಯಾಗಿ ತಲುಪಿಸಲಿಕ್ಕೆ ಒಂದು ಸಂಕ್ಷಿಪ್ತವಾದ ಒಂದು ಹೆಡ್ಲೈನ್, ಒಂದು ಸಂಕ್ಷಿಪ್ತವಾದ ಒಂದು ಟಿಪ್ಪಣಿ, ಇದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತಿದ್ದಾಗ ಅದಕ್ಕೆ ಒಂದು ಪೋಸ್ಟರನ್ನು ಜನರೇಷನ್ ಮಾಡುವಂಥದ್ದು. ಹಿಂದೆ ಒಂದು ನ್ಯೂಸ್ ಬಗ್ಗೆ, ಒಂದು ವಿಷಯದ ಬಗ್ಗೆ ಒಂದು ಪೋಸ್ಟರ್ ಮಾಡಬೇಕು ಅಂತಿದ್ರೆ ಗ್ರಾಫಿಕ್ ಡಿಸೈನರ್ಸ್ ಅಂತ ಈಗಲೂ ಇದ್ದಾರೆ, ಅವರ ಹೆಲ್ಪನ್ನು ನಾವು ಪಡ್ಕೊಳ್ತಾ ಇದ್ವಿ. ಅವರು ಅರ್ಧ ಮುಕ್ಕಾಲು ಗಂಟೆ ಆ ಗ್ರಾಫಿಕನ್ನು ಡಿಸೈನ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ, ಟೈಮ್ ತಗೊಳ್ತಾರೆ. ಅದನ್ನೇ ನೀವು ಇವಾಗ 1 ನಿಮಿಷದಲ್ಲಿ ಕೆಲವು ಟೂಲ್ಗಳ ಮೂಲಕ ಮಾಡಬಹುದು. ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಆ ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತಿದ್ರೆ ಒಂದು ವಾಟ್ಸಪ್ ಸ್ಟೇಟಸ್ ಆಗುತ್ತೆ. ವಾಟ್ಸಪ್ ಸ್ಟೇಟಸ್ ನಾವು ಯೂಶುವಲಿ ಒಂದು ಪೋಸ್ಟರ್ ಹಾಕೋ ಮೂಲಕ ಮಾಡ್ತೇವೆ. ಆ ಪೋಸ್ಟರ್ನ ಕ್ಷಣ ಮಾತ್ರದಲ್ಲಿ ಬರಬೇಕು, ನಮ್ಮ ಮೀಡಿಯಾದಲ್ಲಿ ಮೊದಲು ಬರಬೇಕು ಅಂತ ಈಗ ಕ್ಲಿಯರ್ ವ್ಯೂ ಇರುವಂಥದ್ದು. ಸೊ ಅದಕ್ಕೆ ಫಾಸ್ಟ್ ಆಗಿ ತುಂಬ ವೇಗವಾಗಿ ಪೋಸ್ಟರ್ ಡಿಸೈನ್ ಮಾಡೋದಕ್ಕೆ, ಸ್ಟೇಟಸ್ ವಿಡಿಯೋ ಮಾಡೋದಕ್ಕೆ, ಸ್ಟೇಟಸಲ್ಲಿ ಒಂದು ಸಣ್ಣ ಕ್ಯಾಚಿ ಹೆಡ್ಲೈನ್ ಕೊಡೋದಕ್ಕೆ, ಸೋಷಿಯಲ್ ಮೀಡಿಯಾಕ್ಕೆ ಹಾಕೋದಕ್ಕೆ ನಾವು AI ಟೂಲ್ಗಳನ್ನು ಬಳಕೆ ಮಾಡಬೇಕು. ಇದರ ಮೂಲಕ ನಮ್ಮ ಪ್ರೊಡಕ್ಟಿವಿಟಿಯನ್ನು, ನಮ್ಮ ಉತ್ಪಾದಕತೆಯನ್ನು ನಾವು ಹೆಚ್ಚು ಮಾಡಿಕೊಡಬಹುದು. ಇಷ್ಟು ಮಾತ್ರ ಅಲ್ಲ, ಬೇರೆ ಕೆಲವೊಂದಷ್ಟು ಕೆಲಸಗಳು ವೆಬ್ ಮೀಡಿಯಾದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಂತಂದರೆ, ನಮ್ಮ ವೆಬ್ ಮೀಡಿಯಾಕ್ಕೆ ಆರ್ಗ್ಯಾನಿಕ್ ಆಗಿ ಇಲ್ಲ ಪ್ರತಿದಿನ ಎಷ್ಟು ವ್ಯೂವರ್ಸ್ ಬರ್ತಾ ಇದ್ದಾರೆ, ಆ ವ್ಯೂವರ್ಗಳ ಪ್ರಿಫರೆನ್ಸ್ ಏನು, ಅವರಿಗೆ ಯಾವ ಥರದ ನ್ಯೂಸ್ಗಳು ಇಷ್ಟ ಆಗುತ್ತೆ, ಕ್ರೈಮ್ ಇಷ್ಟ ಆಗುತ್ತಾ, ರಾಜಕೀಯ ಇಷ್ಟ ಆಗುತ್ತಾ, ಪ್ರಚಲಿತ ವಿದ್ಯಮಾನ ಇಷ್ಟ ಆಗುತ್ತಾ, ಇದನ್ನು ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಅವನು ಸುಮಾರು ಕೂತ್ಕೊಂಡು ಲೆಕ್ಕಾಚಾರಗಳನ್ನು ಹಾಕಬೇಕಾಗುತ್ತೆ. ಯಾವ್ಯಾವ ನ್ಯೂಸ್ಗೆ ಎಷ್ಟು ವ್ಯೂವರ್ಸ್ ಬಂದಿದೆ ಅಂತ. ಕೆಲವು ಏಜೆಂಟಿಕ್ AIಗಳಿದ್ದಾವೆ, ಅವುಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಯಾವ ಥರದ ವ್ಯೂವರ್ ನಿಮ್ಮ ನ್ಯೂಸ್ ಮೀಡಿಯಾಕ್ಕೆ ಇದ್ದಾರೆ ಇದನ್ನು ಕ್ಷಣ ಮಾತ್ರದ ರಿಪೋರ್ಟ್ ಅನ್ನು ನಿಮಗೆ ಕೊಡ್ತಾರೆ. ಆ ರಿಪೋರ್ಟ್ ಅನ್ನು ನೋಡಿಕೊಂಡು ನೀವು ಮುಂದಿನ ಡಿಸಿಷನ್ಗಳನ್ನು, ನಿಮ್ಮ ನಿರ್ಧಾರಗಳನ್ನು ನೀವು ಮಾಡಬಹುದು. ಯಾವ ಥರದ ನ್ಯೂಸ್ಗಳನ್ನು ಹೆಚ್ಚು ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಅನಾಲಿಸಿಸ್ ಅನ್ನು ಕ್ಷಣ ಮಾತ್ರದಲ್ಲಿ ಮಾಡಬಹುದು. ಸೊ ಈ ಕೆಲಸಗಳಿಗೆ ನಾವು ಯಾವ AI ಟೂಲ್ಗಳನ್ನು ಯೂಸ್ ಮಾಡಬಹುದು ಅಂತಿದ್ರೆ, ಕೆಲವರು ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು. ಹೆಚ್ಚಾಗಿ ನಾವು ಯೂಸ್ ಮಾಡುವಂಥ ಒಂದು ಟೂಲ್ ಚಾಟ್ GPT ಅನ್ನುವಂಥದ್ದು ಒಂದು ಆ್ಯಪ್. ವಾಟ್ಸಪ್, ಫೇಸ್ಬುಕ್ ಇರೋದ್ರಿಂದ ಒಂದು ಆ್ಯಪ್. ವಾಟ್ಸಪ್ಪಲ್ಲಿ ನಾವು ಹೇಗೆ ಮೆಸೇಜ್ ಕಳಿಸ್ತೇವೆ ಅದೇ ಥರ ಚಾಟ್ GPTಗೆ ನಾವು ಮೆಸೇಜ್ ಮಾಡಿದರೆ ಸಾಕು, ಅದು ಉತ್ತರವನ್ನು ಕೊಡುತ್ತೆ. ಗೂಗಲಲ್ಲಿ ಕೂಡ ಉತ್ತರ ಬರುತ್ತೆ. ವ್ಯತ್ಯಾಸ ಏನು ಅಂತಂದರೆ, ಗೂಗಲಲ್ಲಿ ನಾವೊಂದು ಪ್ರಶ್ನೆಯನ್ನು ಕೇಳಿದಾಗ ಅದು ಉತ್ತರಗಳಿರುವ ಲಿಂಕ್ಗಳನ್ನು ಕೊಡುತ್ತೆ, ಉತ್ತರವನ್ನು ನಾವು ಹುಡುಕೊಳ್ಬೇಕು. ಅದೇ ಚಾಟ್ GPTಗೆ ನಾವೊಂದು ಕ್ವಶನ್ ಕೇಳಿದರೆ ಅದು ಕರೆಕ್ಟ್ ಆನ್ಸರ್ ಅನ್ನು, ನಿಮಗೆ ಏನು ಉತ್ತರ ಬೇಕು ಅದನ್ನು ಟಪ್ ಅಂತ ಅಲ್ಲಿ ಕೊಟ್ಟು ಬಿಡ್ತಾರೆ. ಅದು ಗೂಗಲಿಗೂ ಚಾಟ್ GPTಗೆ ಇರುವಂಥ ವ್ಯತ್ಯಾಸ. ಸೊ ಈ ಚಾಟ್ GPTಯನ್ನು ಯೂಸ್ ಮಾಡಿಕೊಂಡು ನಾವೇನೆಲ್ಲ ಮಾಡ್ಬೋದು. ನಾನು ಆಗಲೇ ಹೇಳಿದಂತಹ ರಿಪೋರ್ಟ್ ಜನರೇಷನ್ ಒಂದು ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮದ ಪೋಸ್ಟರ್ ಅಥವಾ ಇನ್ವಿಟೇಷನ್ ನಿಮ್ಮ ಹತ್ರ ಈ ಥರ ಇದೆ. ಚಾಟ್ GPTಗೆ ನೀವು ಇದನ್ನು ಅಪ್ಲೋಡ್ ಮಾಡಿದರೆ ಕಾರ್ಯಕ್ರಮದ ಕಂಪ್ಲೀಟ್ ವಿವರವನ್ನು 2 ಸೆಕೆಂಡಲ್ಲಿ ಚಾಟ್ GPT ಜನರೇಟ್ ಮಾಡಿಕೊಡುತ್ತೆ. ನೀವೇನು ಇಂಥ ಕಡೆ ಈ ಕಾರ್ಯಕ್ರಮ ಆಯಿತು, ಅದರಲ್ಲಿ ಇಂಥ ಮುಖ್ಯ ಅತಿಥಿಗಳಿದ್ರು, ಇಂಥ ಉಪನ್ಯಾಸ ಆಯಿತು, ಇಂಥವರಿಗೆ ಸನ್ಮಾನ ಆಯಿತು, ಆ ಎಲ್ಲ ಡೀಟೇಲ್ ಇದೆಲ್ಲ ಅದನ್ನು ರೀಡ್ ಮಾಡಿ ಅದು ರಿಪೋರ್ಟನ್ನು ನೀವು ಯಾವ ಥರ ಟೈಪ್ ಮಾಡ್ತೀರಿ ಕೈಯಲ್ಲಿ ಅದನ್ನು ಕ್ಷಣ ಮಾತ್ರದಲ್ಲಿ ಅದು ರಚನೆ ಮಾಡಿ ಕೊಡ್ತದೆ. ನೀವು ಅದಕ್ಕೆ ಒಂದು ಕೆಲವೊಂದು ಇನ್ಪುಟ್ಸನ್ನು ಕೊಟ್ಟಿರ್ತೀರಿ. ಅಂದರೆ ಯಾರು MC ಮಾಡಿದ್ರು, ಯಾರು ಸ್ವಾಗತ ಮಾಡಿದ್ರು, ಇದರಲ್ಲಿ ಇಲ್ಲದ ಕೆಲವು ವಿಷಯಗಳನ್ನು ನೀವು 2-3 ಸೆಂಟೆನ್ಸಲ್ಲಿ ಕೊಟ್ಟುಬಿಟ್ಟು, ಹಾಗೆ ಮುಖ್ಯ ಅತಿಥಿಗಳು ಏನು ಮಾಡಿದ್ರು 1 ಸೆಂಟೆನ್ಸನ್ನು ಕೊಟ್ಟು ಬಿಟ್ಟರೆ ನೀವು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮಾಡುವ ಕೆಲಸವನ್ನು 5 ನಿಮಿಷದಲ್ಲಿ ಈ ಚಾಟ್ GPT ಮೂಲಕ ಮಾಡ್ಬೋದು. ಚಾಟ್ GPT ಮೂಲಕ ನಾವು ಟ್ರಾನ್ಸ್ಲೇಷನ್ ಅನ್ನು ಕೂಡ ಮಾಡ್ಬೋದು. ನೀವು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದರೆ ಅದು ಅಧ್ವಾನಗಳನ್ನು ಮಾಡ್ತದೆ. 2 ಎಕ್ಸಾಂಪಲ್ ಅಂತ ನಾನು ಕೊಡ್ತೇನೆ. ಇಂಗ್ಲೀಷ್ನಲ್ಲಿ ದರ್ ಇಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತಿದೆ. ಅಂದರೆ ಧಾರಾಕಾರ ಮಳೆಗೆ ಅದು ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಥರ ಮಳೆ ಆಗ್ತಾ ಇದೆ ಅಂತ ಒಂದು ವಾಕ್ಯ ಇದೆ, ಇಂಗ್ಲೀಷಲ್ಲಿ ಇದೆ. ಅದನ್ನೇ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ನಾಯಿ ಮತ್ತು ಬೆಕ್ಕುಗಳ ಮಳೆ ಆಗ್ತಾ ಇದೆ ಅಂತ ಟ್ರಾನ್ಸ್ಲೇಟ್ ಆಗಿ ಬರೋದು. ಆಕ್ಚುಲಿ ಅದರ ಅರ್ಥ ಏನು? ದರ್ ಇಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂದರೆ ಧಾರಾಕಾರ ಮಳೆ ಆಗ್ತಾ ಇದೆ, ಕುಂಭದ್ರೋಣ ಮಳೆ ಆಗ್ತದೆ, ನಮ್ಮ ಕನ್ನಡದ ಅರ್ಥ. ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಹಾಗೆ ಬರುತ್ತೆ. ಅದನ್ನು ಚಾಟ್ GPTಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಕರೆಕ್ಟಾಗಿ ಇಲ್ಲಿಯ ನೇಟಿವಿಟಿಗೆ ಹೊಂದಿಕೊಂಡ ಹಾಗೆ, ಇಲ್ಲಿಯ ಕಂಟೆಕ್ಸ್ಟ್ಗೆ ತಕ್ಕನಾಗಿ ಅದು ಅಲ್ಲಿ ಪುತ್ತೂರಿನಲ್ಲಿ ಇವತ್ತು ಕುಂಭದ್ರೋಣ ಮಳೆ ಆಗಿತ್ತು ಹಾಗೇನಾದರೂ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಸುಮಾರು ವರ್ಷಗಳ ಹಿಂದೆ ಗೂಗಲ್ ಟ್ರಾನ್ಸ್ಲೇಟ್ನ ಒಂದು ಅವಾಂತರಲ್ಲೇ ಒಂದು ನೆನಪಿರ್ಬೋದು ಅಂದ್ಕೊಳ್ತೇನೆ. ಬೆಂಗಳೂರಲ್ಲಿ ಒಂದು ಬ್ಯಾರಿಕೇಡ್, ಆ ಬ್ಯಾರಿಕೇಡ್ನ ಪಕ್ಕದಲ್ಲಿ ಒಂದು ನೋಟಿಸ್, ಡೋಂಟ್ ಪಾಸ್ ಯೂರಿನ್ ಹಿಯರ್. ಅದರ ಎಕ್ಸಾಕ್ಟ್ ಅನುವಾದ ಕನ್ನಡದಲ್ಲಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು. ಅದನ್ನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಅವರು ಪೋಸ್ಟರ್ ಅಂಟಿಸಿದ್ರು BBMP ಅವರು.
ಇಲ್ಲಿ ಮೂತ್ರ ತೇರ್ಗಡೆ ಹೊಂದಿಲ್ಲ. ನೋಡಿರ್ಬೋದು ಫೇಸ್ಬುಕ್ ವಾಟ್ಸಾಪ್ಗಳಲ್ಲಿ ಅವಾಗ ಬರ್ತಾ ಇತ್ತು, ಒಂದು 7-8 ವರ್ಷಗಳಿಂದ ಬರ್ತಾ ಇತ್ತು. ಇದು ಎಕ್ಸಾಕ್ಟ್ ಅನುವಾದ. ಇದನ್ನ ಗೂಗಲ್ ಮಾಡುವಂಥದ್ದು. ಚಾಟ್ GPT ಕೊಟ್ಟರೆ ಅದು ಎಕ್ಸಾಕ್ಟ್ ಆಗಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ಅಂತಲೇ ಕೊಡ್ತದೆ. ಹಾಗೆ ವ್ಯತ್ಯಾಸಗಳನ್ನ ನಾನು ಹೇಳ್ತಾ ಇದ್ದೆ. ಸೊ ಚಾಟ್ GPT ಕಂಟೆಂಟ್ ಅನ್ನು ಜನರೇಷನ್ ಮಾಡೋದಕ್ಕೆ, ರಿಪೋರ್ಟ್ಸ್ ಅನ್ನು ಜನರೇಷನ್ ಮಾಡೋದಕ್ಕೆ, ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ರಿಪೋರ್ಟ್ ಅನ್ನು ಜನರೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಪೋಸ್ಟರ್ ಅನ್ನು ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ನೀವು ಕಾರ್ಯಕ್ರಮದ ವಿವರಗಳನ್ನು ಕೊಟ್ಟರೆ ಅದು ಚೆನ್ನಾಗಿ ಪೋಸ್ಟರ್ ಅನ್ನು ಮಾಡಿಕೊಡುತ್ತೆ. ನಿಮ್ಮ ಹತ್ರ ಒಂದು ಗಂಟೆ ಯಾರಾದರೂ ಒಬ್ಬರದ್ದು ನೀವು ಏನು ಮಾಡಿದಿರಿ, ಇಂಟರ್ವ್ಯೂ ಮಾಡಿದಿರಿ, ಆಡಿಯೋ ಇಂಟರ್ವ್ಯೂ ನಿಮ್ಮ ಹತ್ರ ಇದೆ. ಈ ಆಡಿಯೋ ಇಂಟರ್ವ್ಯೂವನ್ನು ನೀವು ಚಾಟ್ GPT ಅಥವಾ ಇನ್ನೊಂದಷ್ಟು ಟೂಲ್ಗಳು ಅಂದರೆ ಜೆಮಿನಿ ಅಂತ ಇದೆ, ಗೂಗಲ್ನ ಜೆಮಿನಿ ಅಂತ ಇದೆ, ಇದಕ್ಕೆ ಅಪ್ಲೋಡ್ ಮಾಡಿದರೆ ಆ 3/4 ಗಂಟೆ 1 ಗಂಟೆ ಸಂದರ್ಶನವನ್ನು ಅದು ಟೆಕ್ಸ್ಟ್ ಆಗಿ, ಟೆಕ್ಸ್ಟ್ ಅಂದರೆ ಅಕ್ಷರಗಳನ್ನಾಗಿ ಪರಿವರ್ತನೆ ಮಾಡಿಕೊಡುತ್ತೆ. ಇಲ್ಲಿದ್ರೆ ನೀವೇನು ಮಾಡಬೇಕಿತ್ತು, ಆ ಆಡಿಯೋವನ್ನು ಅಥವಾ ಅವರ ಮಾತುಗಳನ್ನು ಕೇಳ್ತಾ ನೀವು ಬದಿಯಲ್ಲಿ ಟೈಪ್ ಮಾಡಬೇಕಾಗಿತ್ತು. ಇದು ಒಂದು 2 ಗಂಟೆಯ ಕೆಲಸ ಇದೆ. ಈ 2 ಗಂಟೆಯ ಕೆಲಸವನ್ನು 5 ನಿಮಿಷಕ್ಕೆ ಕೆಲವು ಟೂಲ್ಗಳು ಮಾಡಿಕೊಡಬಲ್ಲ. ಅಂದರೆ ನೀವು ಮಾಡುವ ಗಂಟೆಗಟ್ಟಲೆ ಕೆಲಸಗಳನ್ನು ಈ ಟೂಲ್ಗಳನ್ನು ಉಪಯೋಗ ಮಾಡಿಕೊಂಡು ನೀವು 5 ನಿಮಿಷಕ್ಕೆ 1 ನಿಮಿಷಕ್ಕೆ ರಿಡ್ಯೂಸ್ ಮಾಡಿಕೊಳ್ಬೋದು.